ಹೇ ಹಾಯ್, ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ಸೊ ನಾನು ಬೇಸಿಕಲಿ ಬೀದರಿಂದ ಎಜುಕೇಷನ್ ಆಮೇಲೆ ಈ ಕಡೆ ತುಂಬ ಬೆಂಗಳೂರು ಕಡೆ ಇರೋದ್ರಿಂದ ಎರಡೂ ಲ್ಯಾಂಗ್ವೇಜ್ ಮಿಕ್ಸ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವ್ಲಾಗ್ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಸ್ ಇಟ್ ಈಸ್ ಮೈ ಫಸ್ಟ್ ವ್ಲಾಗ್, ಸ್ವಲ್ಪ ನರ್ವಸ್ ಇದೆ, ಗೊತ್ತಿಲ್ಲ ಎಡಿಟಿಂಗ್ ಎಲ್ಲ ಹೇಗೆ ಮಾಡ್ತೀನಿ ಅಂತ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಇನ್ನೂ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ತಿಳಿಸಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ವ್ಲಾಗಲ್ಲಿ ನಾನು ಕಂಪ್ಲೀಟ್ ಡೇಲಿ ಏನೇನು ಮಾಡ್ತೀನಿ, ಆಮೇಲೆ ಮಣಿಪಾಲ್ಗೆ ಜಾಯಿನ್ ಆಗಿರೋ ಫಸ್ಟ್ ಡೇಯಲ್ಲಿ ನಾನು ಏನೇನೆಲ್ಲ ಮಾಡ್ತೀನಿ, ಆಮೇಲೆ ಅಲ್ಲಿ ಯಾವ್ಯಾವ ಸರ್ವಿಸ್ಗಳು ಸಿಗುತ್ತೆ, ಪ್ರತಿಯೊಂದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಪರ್ಸ್ನಲ್ ಲೈಫ್, ನನ್ನ ಔಟ್ಫಿಟ್ ಬಗ್ಗೆ, ನಾನೇನು ತಿಂತೀನಿ ಅನ್ನೋದ್ರ ಬಗ್ಗೆ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮಾರ್ನಿಂಗ್ ಅರೌಂಡ್ 7 ಹಾಗೆ ಹೇಳ್ತೀನಿ, ಬಿಕಾಸ್ ಬೇಗ ಎದ್ದೇಳೋಕ್ಕಾಗಲ್ಲ, ಯಾಕಂದ್ರೆ ಲೇಟಾಗಿ ಮಲಗಿರ್ತೀವಿ. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ನಾನು ಮಾಡೋ ಕೆಲಸನೇ ವಾಟ್ರ್ ಕುಡಿತೀನಿ. ಸೊ ಅದು ನಮ್ಮ ಹೋಲ್ ಡೇಗೆ ನಮ್ಮ ಬಾಡಿನ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ಗೂ ಒಳ್ಳೆಯದು. ಸೊ ಕಂಪಲ್ಸರಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ವಾಟ್ರ್ ಕುಡಿಯೋ ಅಭ್ಯಾಸ ಇದೆ. ಆ್ಯಂಡ್ ಹಾಗೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೇಗ ಆಫೀಸ್ಗೆ ರೆಡಿ ಆಗಬೇಕು, ಬಿಕಾಸ್ ಎದ್ದಿರೋದೇ ತುಂಬ ಲೇಟ್ ಇವತ್ತು. This is my outfit. A simple watch and simple stud. This is my bag. ನೀವೊಂದು ಬೈ ಮಾಡಬೇಕು. ಸೊ ಸದ್ಯಕ್ಕೆ ಇದು ಯೂಸ್ ಮಾಡ್ತಿದ್ದೀನಿ. ಸೊ ಓವರಾಲ್ ದಿಸ್ ಇಸ್ ದ ಲುಕ್. ನಾನು ಹೀಗೆ ಬಿಟ್ಟರೆ ಪೋಸ್ ಕೊಡ್ತಾನೆ ಇರ್ತೀನಿ. ಸೊ ಬನ್ನಿ, ಲೇಟ್ ಆಗ್ತಿದೆ, ಹೋಗೋಣ. ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ, ಫ್ರಂಟ್ ಸೈಡ್ ಈ ಥರ ಕಾಣಿಸುತ್ತೆ. ನೋಡಿದ್ಮೇಲೆ ಗೊತ್ತಾಯಿತು ಇವತ್ತು ಡಾಕ್ಟರ್ಸ್ ಡೇ ಅಂತ. ಸೆಲೆಬ್ರೇಷನ್ಸ್ ಎಲ್ಲ ನಡೀತಾ ಇತ್ತು, ಹಾಗೆ ನಾನು ಇದನ್ನ ನಿಮಗೆ ತೋರಿಸೋಣ ಅಂತ ತುಂಬಾ ಆಸೆ ಇತ್ತು. ಸೊ ಎಲ್ಲ ಎಷ್ಟು ಚೆನ್ನಾಗಿ ಪಿಂಕ್ ಸೆಟಪ್ ಮಾಡಿದ್ದಾರೆ. ನನಗಂತೂ ಈ ಒಂದು ಪಾರ್ಟ್ ತುಂಬಾ ಇಷ್ಟ, ಹಾಗೆ ನಿಮಗೆ ತೋರಿಸ್ಬೇಕು ಅಂತ ಆಸೆ ಇತ್ತು. ಸೊ ಆಲ್ರೆಡಿ ಪೇಷಂಟ್ ಡಿಸ್ಚಾರ್ಜ್ ಆಗಿದ್ದರು, ಇದನ್ನು ತೋರಿಸ್ಬಿಡೋಣ ಅಂದ್ಕೊಂಡು ಒಳಗಡೆ ಹೋದೆ. ಇದು ಒಂಥರ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಇದಾದಮೇಲೆ ನಾನು ವರ್ಕ್ ಹೋದೆ. ವರ್ಕಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಬಂದಾದಮೇಲೆ ಡಾಕ್ಟರ್ಸ್ ಡೇ ಇತ್ತಲ್ವ, ಸೊ ಕೇಕ್ ಕೊಟ್ಟಿದ್ರು, ಚೆನ್ನಾಗಿ ತಿಂದೆ. ಆ್ಯಂಡ್ ಅಗೇನ್ ಗೊತ್ತಲ್ವಾ ನಾನು ಪೋಸ್ ರಾಣಿ ಅಂತ, ಪೋಸ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಸೊ ಇವಾಗ ಲಂಚ್ ಟೈಮ್ ಆಯಿತು, ಹಾಗೆ ಹೋಗ್ಬಿಟ್ಟು ಲಂಚ್ ಮಾಡ್ಕೊಂಡು ಬರೋಣ. ಸೊ ಕಂಪ್ಲೀಟ್ ಮೀಲ್ನ ಚೆನ್ನಾಗಿ ತಿಂದೆ. ಆಫ್ಟರ್ ಲಂಚ್ ಒಂದು ಪೆಂಡಿಂಗ್ ವರ್ಕ್ಸ್ ಎಲ್ಲ ಬೇಗ ಮುಗಿಸ್ಬಿಟ್ಟು ಕಾಫಿ ಕುಡಿಯೋಕೆ ಹೋಗೋಣ ಅಂದ್ಕೊಂಡೆ. ಸೊ ಕಾಫಿ ಕುಡಿದೆ ಆದಮೇಲೆ ನಾನು ಲಾಗೌಟ್ ಮಾಡಿದೆ. ಆ್ಯಂಡ್ ಆಲ್ಸೋ ನನಗೆ ಇವತ್ತು ಈವ್ನಿಂಗ್ ಪ್ಲ್ಯಾನ್ಸ್ ಬೇರೆ ಇತ್ತು. ಸೊ ಇವಾಗ ಸ್ವಲ್ಪ ಥಿಂಗ್ಸ್ ತಗೊಳ್ಳೋದಿದೆ, ಅದಕ್ಕೆ ಇಲ್ಲಿ ಮೆಟ್ರೋ ಅಂತ ಒಂದಿದೆ, ಅಲ್ಲೆಲ್ಲಾನು ಸಿಗುತ್ತಂತೆ. ಸೊ ಅಲ್ಲಿಗೆ ಹೋಗಿ ಏನೇನು ಬೇಕು ಅದನ್ನ ತಗೊಂಡ್ ಬರೋಣ. ಇದು ಮೆಟ್ರೋ ಹೋಲ್ಸೇಲ್, ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾವು ತಗೊಳಕ್ ಬಂದಿರೋದೇ ಒಂದು, ನಾವು ನೋಡ್ತಿರೋದೇ ಇನ್ನೊಂದು. ಏನೇನೆಲ್ಲ ಇದೆ ಇಲ್ಲಿ, ಫ್ಯಾಮಿಲಿಗೆ ಏನೇನು ಬೇಕು ಅದೆಲ್ಲ ಇದೆ. ಆ ಕಡೆ ವೆಜಿಟೇಬಲ್ಸು, ಈ ಕಡೆ ವೆಸಲ್ಸು, ಆಮೇಲೆ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದು. ಈ ಕಡೆ ಎಲ್ಲ ವೆಜಿಟೇಬಲ್ಸ್ ಇದೆ, ಐಸ್ ಕ್ರೀಮ್ಸ್ ಇದೆ, ಆಮೇಲೆ ಸ್ಟೋರ್ಡ್ ಸ್ಟಫ್ಸ್ ಇದೆ, ಫಿಶ್ ಅವೈಲೇಬಲ್ ಇದೆ. ಫಿಶಸ್ ಮಾಲ್ ಅಂತೆ. ವೆರೈಟೀಸ್ ಫಿಶಸ್, ಪ್ರಾನ್ಸ್, ಐಸ್ ಕ್ರೀಮ್ಸ್, ತುಂಬಾ ವೆರೈಟೀಸ್ ಐಸ್ ಕ್ರೀಮ್ ಸಿಗುತ್ತೆ. ಸ್ಟೋರ್ಡ್ ಚಿಕನ್ ಇದೆ,
ಸ್ಟೋರ್ ಚಿಕನ್ ಇಟ್ಟಿರ್ತಾರ, ನನ್ಗೆ ಇವತ್ತೇ ಗೊತ್ತಾಯ್ತಪ್ಪ. ಅಂಡ್ ಇವಾಗ ಮ್ಯಾಗಿ ತಗೊಳ್ಳೋಣ ಅನ್ಕೊಂತಿದ್ದೀನಿ. ಮ್ಯಾಗಿ, ಸಮ್ ಚಾಕ್ಲೇಟ್ಸ್, ಸಮ್ ಐಸ್ ಕ್ರೀಮ್ ತಗೊಂಡು ಹೋಗೋಣ. ನೋಡು ಎಷ್ಟು ದೊಡ್ಡದಿದೆ, ಬುಕ್ಸು ಇದೆ, ಎಲ್ಲಾ ತರದಿದೆ. ಇಲ್ಲಿ ಬಂದ್ಬಿಟ್ರೆ ಅಲ್ಲಿ ಹೋಗೋದೇ ಬೇಡ, ಎಲ್ಲ ಇಲ್ಲಿ ತಗೊಂಡು ಹೋಗ್ಬಿಡ್ಬೋದು ಮನೆಗೆ ಆರಾಮಾಗಿ. ಪರ್ಫ್ಯೂಮ್ ತಗೊಳ್ಳೋಣ ಅನ್ಕೊಂತಿದ್ದೀನಿ. ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿದೆ. ಮಾಯಿಶ್ಚರೈಸರ್ ತಗೊಳ್ಳೋಣ ಅನ್ಕೊಂತಿದ್ದೀನಿ. ನಾನು ಯೂಸ್ ಮಾಡೋದು ಸೆಟಾಫಿಲ್. ಚಿಕ್ಕದ್ ನೋಡೋಣ, ಚಿಕ್ಕದ್ ತಗೊಳ್ಳೋಣ ಅಂತ. ಫುಲ್ ಬಾಕ್ಸ್ ಇರ್ತದೆ, ಫುಲ್ ಬಾಕ್ಸ್ ಇರ್ತದೆ. ಸೊ ಎಲ್ಲ ತೊಗೊಂಡು ಬಿಲ್ ಮಾಡಿಸಾಯಿತು. ಎಲ್ಲ ಶಾಪ್ ಮಾಡಿದ್ಮೇಲೆ ಶುಗರ್ ಕ್ಯಾನ್ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಇದು ನಂದು ಮಿಂಟ್ ಫ್ಲೇವರ್ದು, ಸಖತ್ತಾಗಿದೆ. ಸೊ ಇವಾಗ ಶಾಪಿಂಗ್ ಆಯಿತು. ಇವಾಗ ಡಾಮಿನೋಸ್ಗೆ ಹೋಗೋಣ, KFC ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಫುಲ್ ಕನ್ಫ್ಯೂಸ್. ನಮ್ಮ ಹಾಸ್ಪಿಟಲ್ ಮುಂದೆನೇ ಇದ್ದೀನಿ. ಸೊ ಎಲ್ಲಿಗೆ ಹೋಗೋಣ? ಡಾಮಿನೋಸ್ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಪಿಜ್ಜಾ. ಏನೋ ಅನ್ಕೊಂತೀವಿ ಡಯಟ್ ಮಾಡೋಣ, ದಬ್ಬಾಕೋಣ, ಸಣ್ಣ ಆಗೋಣ ಅಂತ. ಬಟ್ ನಿಜ ನನ್ನ ಕೈಲಿ ಆಗ್ತಾನೇ ಇಲ್ಲ. ಆದರೂ ಮಾಡ್ತೀನಿ. ಯಾವುದು ಪರವಾಗಿಲ್ಲ, ಒಂದ್ಸಿನ ಮಂತೆಲ್ಲ ಆರಾಮಾಗಿ ತಿನ್ಬೋದು, ಏನಾಗಲ್ಲ. ನಾನು ತಿಂತಿರೋದು ಅನ್ಹೆಲ್ದಿ, ಕುಡಿತಿರೋದು ಅನ್ಹೆಲ್ದಿ. ಬಟ್ ಒನ್ಸ್ ಮಂತ್ಲಿ ಒನ್ಸ್ ಓಕೆ, ಏನಾಗಲ್ಲ. ಬಿಫೋರ್ ಎಲ್ಲ ನಾನು ಕಾಲೇಜಲ್ಲೆಲ್ಲ ಇರಬೇಕಾದ್ರೆ ಪಿಜ್ಜಾನ ವೀಕ್ಲಿ 3 ಸಲ 4 ಸಲ ತಿಂತಿದ್ದೆ. ಹೆವಿ ಏಟ್ ಆಗಿಬಿಟ್ಟಿದ್ದೆ. ಸೊ ಆಮೇಲೆ ಗೊತ್ತಾಯಿತು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ. ಇವಾಗ ಇರ್ರೆಗ್ಯುಲರ್ ತಿಂತಾ ಇದ್ದೀನಿ. ಅಷ್ಟೊಂದು ಇಷ್ಟನೇ ಆಗಲ್ಲ. ಆಫ್ಟರ್ ಪಿಜ್ಜಾ ಚಾಕ್ಲೇಟ್ ತಿಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸಖತ್ತಾಗಿದೆ. ಹೆವಿ ಸ್ವೀಟ್ ಆಗಿದೆ, ಬಟ್ ಚೆನ್ನಾಗಿದೆ. ಟೆಂತ್ ಫುಲ್ ಆಯಿತು. ಇನ್ನಿವಾಗ ಆರಾಮಾಗಿ ನೋಡ್ಕೊಳ್ಳೋದೆ. ಸೊ ದಿಸ್ ಈಸ್ ಹೌ ಮೈ ಡೇ ವಾಸ್. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಐ ಆಮ್ ಸೈನಿಂಗ್ ಆಫ್ ಫಾರ್ ಟುಡೇ. See you tomorrow. Love you all. Bye bye. Good night.